ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಗೃಹಿಣಿ ಖುಷಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆಯಿತು ಯೂಟ್ಯೂಬಿಂದ ಒಂದು ಲಾಂಗ್ ಗ್ಯಾಪನ್ನು ತೊಗೊಂಡೆ ಅಂತ ಅನಿಸುತ್ತೆ. ಸೊ ಯಾಕೆ ನಾನು ಯೂಟ್ಯೂಬಿಂದ ಇಷ್ಟೊಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದೆ, ಇಷ್ಟು ದಿನ ಯಾಕೆ ನಾನು ಯೂಟ್ಯೂಬಿಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿಂದ ನಾನು ನನ್ನ ಯೂಟ್ಯೂಬನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಇಷ್ಟು ದಿನ ವೀಡಿಯೋಸ್ನ ಸ್ಟಾಪ್ ಮಾಡಿದ್ದಕ್ಕೆ ಸಾರಿನ ಕೂಡ ನನ್ನ ವ್ಯೂವರ್ಸ್ ಹತ್ರ, ನನ್ನ ಸಬ್ಸ್ಕ್ರೈಬರ್ ಹತ್ರ ನಾನು ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ನನ್ನ ವ್ಲಾಗ್ ಚಾನಲಲ್ಲಿ ನನ್ನ ಎಲ್ಲ ವ್ಲಾಗ್ ವೀಡಿಯೋಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು ಎಲ್ಲನೂ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಮಾಡೋವಂಥ ನೆಸೆಸಿಟಿ ಏನಿತ್ತು ಅಂತ ನೀವು ಕೇಳ್ಬೋದು. ಖಂಡಿತ ನೆಸೆಸಿಟಿ ಇದೆ. ಅದು ತುಂಬ ಜನ ನನ್ನ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಆ್ಯಂಡ್ ಹೊರಗ್ನವ್ರು ಆಗಿರ್ಬೋದು ತುಂಬ ಜನ ಅಂದ್ಕೊಂಡಿರೋದು ಏನು ಅಂತಂದರೆ, ನನಗೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬನ್ನು ಸ್ಟಾಪ್ ಮಾಡಿದ್ದೀನಿ ಅಂತ. ಇಲ್ಲ, ಖಂಡಿತ ಇಲ್ಲ. ನನಗೆ ನನ್ನದೇ ಆದಂಥ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು, ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬನ್ನು ಸ್ಟಾಪ್ ಮಾಡಿದ್ನೇ ವಿನಃ ನನಗೆ ಏನು ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಟಾಪ್ ಮಾಡಲಿಲ್ಲ. ಯಾಕಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಯಾವುದೇ ಒಂದು ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಎದ್ದು ನಡೆದು ಬಿಡೋದಿಲ್ಲ. ಫಸ್ಟ್ ಅದು ತೆವಿಳಬೇಕು, ಅಂಬೆಗಾಲಿಡಬೇಕು, ತಪ್ಪೆಜ್ಜೆನ ಹಾಕಬೇಕು, ತುಂಬ ಬೀಳಬೇಕು, ಏಳಬೇಕು. ಅದಾದಮೇಲೆ ಮಾತ್ರ ಆ ಮಗು ತನ್ನ ಕಾಲ ಮೇಲೆ ತಾನು ಸ್ಪಷ್ಟವಾಗಿ ನಡೆಯೋಕ್ಕೆ ಸಾಧ್ಯ. ಹಾಗೆಯೇ ಯೂಟ್ಯೂಬ್ ಸಹ ತುಂಬ ತಾಳ್ಮೆ ಇದ್ದವರಿಗೆ ಮಾತ್ರ ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಈಗಷ್ಟೇ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ, ಏನೊಂದು 4 ವೀಡಿಯೋಸ್ ಆಗಿರ್ಬೋದು ಅಷ್ಟೇ. ಅಷ್ಟು ಬೇಗ ನಾನು ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬೇಕು, ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಆಸೆ ಪಡೋದಿಲ್ಲ. ಆದರೆ ತುಂಬ ಜನ ಹಾಗೆ ಅಂದ್ಕೊಂಡಿರೋದ್ರಿಂದ ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಯಾಕಂದರೆ ನಾನು ಈಗ ಒಂದು ಸತಿ ಹೊರಗಡೆ ಹೋಗಿದ್ದಾಗ ನಾನೊಬ್ಬ ವ್ಯೂವರ್ ನನಗೆ ಮೀಟ್ ಮಾಡಿ ಕೇಳಿದ್ರು, ಏನು ಚೆನ್ನಾಗಿ ಗ್ರೋ ಆಗ್ತಿತ್ತಲ್ವ, ಯಾಕೆ ನೀವು ಸ್ಟಾಪ್ ಮಾಡಿದ್ದೀರಾ, ವ್ಯೂಸ್ ಬರ್ತಾಯಿಲ್ಲ ಅನ್ನೋ ಕಾರಣಕ್ಕೆ? ಇಲ್ಲ, ಮಾಡಿ, ಗ್ರೋ ಆಗುತ್ತೆ ಅಂತ. ನನಗೆ ಅವತ್ತು ಅವ್ರ ಮಾತಲ್ಲಿದ್ದಂಥ ಕನಸಿನ ಅರ್ಥ ಆಯಿತು. ಬಟ್ ಅದಾದಮೇಲೆ ನಾನು ಇಲ್ಲ, ಇದೇ ಕಾರಣಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದಾಗ ಒಂದು ಕಡೆ ಬೇಜಾರು ಕೂಡ ಆಯಿತು. ನಾನು ಅಲ್ಲಿ ಏನೂ ಮಾತಾಡಲಿಲ್ಲ. ತಕ್ಷಣ ನಾನು ಹಾಗೆ ಬಂದುಬಿಟ್ಟೆ. ಸೊ ನಾನು ಮನೆಗೆ ಬಂದಮೇಲೆ ನನಗೆ ಅನ್ನಿಸ್ತು, ಹೌದು, ಇದೇ ಥರ ತುಂಬ ಜನ ಅಂದ್ಕೊಂಡಿದ್ದಾರೆ ಅಲ್ವಾ. ನಾನು ಯೂಟ್ಯೂಬನ್ನು ರೀಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫಸ್ಟ್ ಕನ್ಕ್ಲೂಷನ್ ವೀಡಿಯೋ ಇದೇ ಆಗಿರಬೇಕು ಅಂತ ನಾನು ಅವತ್ತು ಡಿಸೈಡ್ ಆಗಿದೆ. ಯಾಕಂದರೆ ಎಲ್ಲರಲ್ಲೂ ಇರೋವಂಥ ಈ ಒಂದು ಏನಿದೆ ಅಭಿಪ್ರಾಯ, ಸೊ ಅದಕ್ಕೆ ನಾನು ಕರೆಕ್ಟಾಗಿರೋ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಅದೇನು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ನಾನು ಈ ಕಾರಣಗಳಿಗೆ ಮಾತ್ರ ಯೂಟ್ಯೂಬಿಂದ ದೂರ ಇದ್ದೆ, ನಾನು ಬಿಟ್ಟಿರಲಿಲ್ಲ. ಸ್ವಲ್ಪ ದಿನ ಗ್ಯಾಪ್ ತೊಗೊಂಡೆ ಅಷ್ಟೇ. ಸೊ ಅದೇನು ಅಂತಂದರೆ, ಮೊದಲನೇದಾಗಿ ನನ್ನ ಒಂದು ಹೆಲ್ತ್ ಪ್ರಾಬ್ಲಮ್. ಏನಪ್ಪ ಅಂತ ಹೆಲ್ತ್ ಪ್ರಾಬ್ಲಮ್? ಅಷ್ಟೊಂದು ಮೇಜರಾ? ಹೌದು, ನನ್ನ ಮಟ್ಟಿಗೆ ಖಂಡಿತ ಮೇಜರ್. ನನಗೆ 7 to 8 ಇಯರ್ಸಿಂದನೂ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಒಂದ್ಸಲ ಟ್ರೀಟ್ಮೆಂಟ್ ಕೂಡ ತೊಗೊಂಡಿದ್ದೆ, ಆಲ್ಮೋಸ್ಟ್ 1 year. ಅದಾದಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂದಿತ್ತು, ಎಲ್ಲ ಆರಾಮಾಗಿತ್ತು. ನನ್ನ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿನಲ್ಲಿ ನನಗೆ ಮೈಗ್ರೇನ್ ಅನ್ನೋದು ರಿಟರ್ನ್ ಆಯಿತು. ಅದಾದಮೇಲೆ ನಾನು ಪ್ರೆಗ್ನೆನ್ಸಿನಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ವಲ್ಪ ಭಯಪಟ್ಟೆ. ಯಾಕಂದರೆ ತುಂಬ ದಿನ ಆದಮೇಲೆ ನಾನು ಸೆಕೆಂಡ್ ಬೇಬಿ ಕನ್ಸೀವ್ ಆಗಿದ್ದರಿಂದ ಮತ್ತೇನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನೋ ಒಂದು ಭಯ. ಸೊ ಆವಾಗಲೂ ಕೂಡ ನಾನು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಅದಾದಮೇಲೆ ಬಾಣಂತ ನಮ್ಮ ಮಗುಗೆ ಫೀಡ್ ಮಾಡಿಸ್ತಿರ್ತೀವಿ, ಆ ಟ್ಯಾಬ್ಲೆಟ್ಸು. ಸೊ ಆವಾಗಲೂ ನಾನು ಬೇಡ ಅಂತ ಡಿಸೈಡ್ ಆದೆ. ಅದಾದಮೇಲೆ ನನಗೆ ಹೆಡ್ಏಕ್ ಅನ್ನೋದು ಸ್ವಲ್ಪ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾಯಿತ್ತು. ಆವಾಗಲೂ ಕೂಡ ನಾನು ಹೀಗೆ ಒಂದೇನೋ ತಲೆನೋವು ಬಂದಾಗ ಒಂದು ಟ್ಯಾಬ್ಲೆಟ್ ತೊಗೊಳೋದು ಅಥವಾ ಏನೋ ಒಂದು ಹೋಮ್ ರೆಮಿಡೀಸ್ ಮಾಡ್ಕೊಳೋದು, ಆ ತಕ್ಷಣ ಕಡಿಮೆ ಆಗ್ತಿತ್ತು, ಸುಮ್ಮನೆ ಆಗ್ಬಿಡ್ತಿದೆ. ಅದಾದಮೇಲೆ ನನಗೆ ಸ್ವಲ್ಪ ಸಿವಿಯರ್ ರೇಂಜ್ಗೆ ಹೆಡ್ಏಕ್ ಹೋಯಿತು. ಯಾವಾಗ ಅಂತಂದರೆ, ಆಲ್ಮೋಸ್ಟ್ ನನ್ನ ಲಾಸ್ಟ್ ವಿಡಿಯೋ ಏನೋ ಅಪ್ಲೋಡ್ ಆಗಿದೆಯಲ್ವ, ಅದು ದೇವಸ್ಥಾನ ಓಪನಿಂದು, ಅದಾಗಿ ಸೆಕೆಂಡ್ ಡೇಗೆ ನನಗೆ ಶುರುವಾದಂಥ ಹೆಡ್ಏಕ್, ತಲೆನೋವು ಆಲ್ಮೋಸ್ಟ್ ಒಂದು 15 days ಕಂಟಿನ್ಯೂ ಆಗಿತ್ತು, ಬಿಡಲೇ ಇಲ್ಲ ತಲೆನೋವು. ಮತ್ತು ಅದ್ರ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಯಿತು, ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸಿವಿಯರಾಗಿ ಇದ್ದಂಥ ತಲೆನೋವಿಗೆ ನನಗೆ ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ಸ್ವಲ್ಪ ಮೇಜರ್ ಆಯಿತು ಅಂತಂದರೆ ಏನು ಅಂದರೆ, ಈ ಕಣ್ಣಿದೆಯಲ್ಲ, ಈ ಕಣ್ಣಿನ ಒಳಭಾಗದಲ್ಲಿ ನೋವು ಶುರುವಾಯಿತು.
ಎಷ್ಟರ ಮಟ್ಟಿಗೆ ಅಂತಂದರೆ ಸೀರಿಯಸ್ಲಿ ನಾನೊಂದು 5 ನಿಮಿಷ ಈ ಲೈಟ್ ಬೆಳಕನ್ನಾಗಲಿ ಅಥವಾ ಬಿಸಿಲನ್ನಾಗಲಿ ನೋಡ್ತಾ ಇದ್ದರೆ ಇಮ್ಮಿಡಿಯೇಟ್ ನನಗೆ ಕಣ್ಣು ನೋವು ಶುರುವಾಗ್ತಿತ್ತು. ಅದರಿಂದ ಕಣ್ಣು ಉರಿ ಆಗಿಬಿಟ್ಟು ಫುಲ್ ಕಣ್ಣೆಲ್ಲ ರೆಡ್ ಆಗಿ ಕಣ್ಣಿಂದ ನೀರು ಬಂದುಬಿಡ್ತಿತ್ತು. ಹೆಚ್ಚೊತ್ತು ನಾನು ಬೆಳಕನ್ನು ಸಹ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದಾದಮೇಲೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಮೇ ಬಿ ನಾನು ಲಾಸ್ಟ್ ವಿಡಿಯೋ ಹಾಕಿದ್ನಲ್ವ ನನ್ನ ಯೂಟ್ಯೂಬ್ಗೆ. ಸೊ ಅದಾಗಿ ನೆಕ್ಸ್ಟ್ ಡೇಗೆ ನನಗೆ ಸ್ವಲ್ಪ ಸಿವಿಯರ್ ರೇಂಜ್ಗೆ ಹೋಗಿದೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಯಾಕಂದರೆ ಕಣ್ಣೆಲ್ಲ ಫುಲ್ ಉರಿ ಆಗ್ತಾಯಿತ್ತು. ಅದಾದಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಅವ್ರು ಅದೇ ಹೇಳಿದ್ರು, ಹೆಚ್ಚಾಗಿ ನಿಮಗೆ ಮೈಗ್ರೇನ್ ಲೆವೆಲ್ ಸ್ವಲ್ಪ ಸಿವಿಯರ್ ರೇಂಜ್ಗೆ ಹೋಗಿದೆ, ಜೊತೆಗೆ ನೀವು ಹೆಚ್ಚಾಗಿ ಮೊಬೈಲ್ ಸ್ಕ್ರೀನ್ಸು ಅದನ್ನೆಲ್ಲ ನೋಡ್ತಾ ಇರೋದ್ರಿಂದ ನಿಮಗೆ ಕಣ್ಣು ನೋವೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಅಂತಂದರು. ಆದರೆ ನಾನು ಆವಾಗಷ್ಟೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ. ನನಗೆ ಎಡಿಟಿಂಗ್ ಆಗಿರಲಿ, ವೀಡಿಯೋಸ್ ಶೂಟಿಂಗ್ ಆಗಿರಲಿ ಅಥವಾ ವಾಯ್ಸ್ ಓವರ್ ಆಗಿರಲಿ, ನಾನು ಹೆಚ್ಚಿನ ಸಮಯ ಕಳೀಲೇಬೇಕಿರ್ತಿತ್ತು. ಹಾಗಾಗಿ ನನಗೆ ಆ ಟೈಮಲ್ಲಿ ಸ್ವಲ್ಪ ಹೆಡೇಕ್ ಜಾಸ್ತಿನೇ ಆಯಿತು ಅಂದ್ಕೊತೀನಿ. ಅದಾದಮೇಲೆ ನನಗೆ ಅವರು ಪ್ರಿಸ್ಕ್ರೈಬ್ ಮಾಡಿದ್ದು, ನಾನು ಕೊಡೋ ಮೆಡಿಸಿನ್ಸ್ ಜೊತೆಗೆ ನೀವು ಬೆಟರ್ ಮೊಬೈಲ್ ಸ್ಕ್ರೀನ್ಸ್ ಆಗಿರಲಿ ಅಥವಾ ಟಿ ವಿ ಆಗಿರಲಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ತುಂಬ ನೆಸೆಸಿಟಿ ಇದ್ದಾಗ ಮಾತ್ರ ಯೂಸ್ ಮಾಡಿ. ಜಾಸ್ತಿ ಮೊಬೈಲನ್ನು ನೋಡೋದನ್ನು ದಯವಿಟ್ಟು ಕಡಿಮೆ ಮಾಡಿ ಅಂತ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು. ಅದಾದಮೇಲೆ ಎಲ್ಲೋ ಒಂದು ಕಡೆ ನನಗೆ ತುಂಬಾ ಬೇಜಾರಾಗೋಯಿತು. ಯಾಕಂದರೆ ತುಂಬ ಕನಸಿಟ್ಕೊಂಡು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ. ಇವತ್ತು ನನ್ನ ಒಂದು ನೆಗ್ಲಿಜೆನ್ಸಿಂದ ಆ ಕನಸಿಗೆ ನಾನೇ ಬೆಂಕಿ ಇಡೋ ಥರ ಆಗೋಯ್ತಲ್ಲ ಅಂತ ಸಿಕ್ಕಾಬಟ್ಟೆ ಹರ್ಟ್ ಆಗೋಯ್ತು ನನಗೆ. ನನ್ನೆಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಕಸಿನ್ಸು, ನನ್ನ ಹಸ್ಬೆಂಡ್ ಕೂಡ ನನಗೆ ಅದೇ ಹೇಳಿದರು, ನೀನು ಫಾಸ್ಟ್ ರಿಕವರ್ ಆದಮೇಲೆ ಬೇಕಾದರೆ ನೀನು ಯೂಟ್ಯೂಬ್ ಮಾಡ್ಬೋದು, ಬಟ್ ಫಸ್ಟ್ ನೀನು ರಿಕವರ್ ಆಗಬೇಕಲ್ವಾ. ಸ್ವಲ್ಪ ನನಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ನಾನು ಕೂಡ ಕನ್ವಿನ್ಸ್ ಆದೆ. ಬಿಕಾಸ್ ಯಾಕಂದರೆ ಇವತ್ತು ನಾನು ಆರೋಗ್ಯವಾಗಿದ್ದರೆ ಮಾತ್ರನೇ ತಾನೆ ನಾಳೆ ನನ್ನ ಜೀವನದಲ್ಲಿ ನಾನು ಏನೋ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡಿರೋದು ನಡೆಯೋದು. ಇಲ್ಲ ನಾನು ಇವತ್ತೇ ನನ್ನ ಆರೋಗ್ಯನ ಕಳ್ಕೊಂಡ್ರೆ ಖಂಡಿತ ಮುಂದೆ ಏನನ್ನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಕೂಡ ಡಿಸೈಡ್ ಆದೆ, ಇಲ್ಲ ಒಂದು 4 to 5 ಮಂತ್ ನಾನು ಬೆಟರ್ ಟು ಟೇಕ್ ಸಮ್ ಗ್ಯಾಪ್ ಯೂಟ್ಯೂಬಿಂದ ಅಂತ. ಸೊ ಅದ್ರ ಪ್ರಕಾರ ನಾನು ಡಿಸೈಡ್ ಆಗಿ ಸ್ಟಾಪ್ ಮಾಡಿದೆ ಯೂಟ್ಯೂಬನ್ನು. ಅಟ್ ದ ಸೇಮ್ ಟೈಮ್ ನನ್ನೆಲ್ಲ ಏನು ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದೆ ಅಂದ್ಕೊತೀನಿ, ನಾವು ಈ ಮುಂಚೆ ಹೈದ್ರಾಬಾದ್ನಲ್ಲಿ ಇದ್ದಿದ್ದು ಅಂತ. ಅಲ್ಲಿರುವಾಗ ನಾವು ಊರಲ್ಲಿ ಒಂದು ಪುಟ್ಟ ಮನೆನ ಕಟ್ಸಿದ್ವಿ. ಅಂದರೆ ಇನ್ನೂ ಒಂದು 21/17 ಇರೋವಂಥ ಒಂದು ಪುಟ್ಟ ಮನೆಯನ್ನು ಕಟ್ಸಿದ್ವಿ. ಅಂದರೆ ಇದಕ್ಕೆ ಮುಂಚೆ ಮಾವನವರು ಮತ್ತು ನಮ್ಮ ಮೈದ್ನವ್ರು ಇದ್ದಾಗ ಅವ್ರಿಗೆ ಆರಾಮಾಗಿತ್ತು. ಬಟ್ ಯಾವಾಗ ನಾವು ನನ್ನ ಫ್ಯಾಮಿಲಿ ಸಮೇತ ನಾವಿಲ್ಲಿ ಶಿಫ್ಟ್ ಆದ್ವಿ, ನಮಗೆ ಮನೆ ತುಂಬ ಚಿಕ್ಕದು ಅಂತ ಅನ್ಸೋಕ್ಕೆ ಶುರುವಾಯಿತು. ಆದರೆ ನಮಗೆ ಊರಿಗೆ ಇಷ್ಟು ಬೇಗ ಶಿಫ್ಟ್ ಆಗ್ತೀವಿ ಅಥವಾ ಊರಲ್ಲೇ ಬಂದು ಇಷ್ಟು ಬೇಗ ಸೆಟಲ್ಡ್ ಆಗ್ತೀವಿ ಅನ್ನೋ ಯಾವ ಥಾಟ್ಸು ಇರಲಿಲ್ಲ. ನನಗೆ ಇಷ್ಟು ಬೇಗ ಬರೋ ಐಡಿಯಾನೇ ಇರಲಿಲ್ಲ ಅಲ್ಲಿಗೆ. ಬಟ್ ಎಲ್ಲ ನನ್ನ ಸಡನ್ ಆಫ್ ನಡೆದೋಯ್ತು. ಫೈನ್, ನಾವು ಬರೋದನ್ನೆಲ್ಲ ಎಕ್ಸೆಪ್ಟ್ ಮಾಡಲೇಬೇಕಲ್ವ. ಸೊ ನಾವು ಆಗ ಎಕ್ಸೆಪ್ಟ್ ಮಾಡಿಕೊಂಡು ಅಂದರೆ ನಾವು ಎಲ್ಲಿರ್ತೀವಿ ಅಲ್ಲಿ ಸಂತೋಷನ ಕಂಡ್ಕೊಬೇಕು ಅಂತ ನಾವು ಡಿಸೈಡ್ ಆದ್ವಿ. ಬಟ್ ಇಲ್ಲಿಗೆ ಬಂದಾಗ ಆ ಪ್ರಾಬ್ಲಮ್ ಏನು ಅಂತ ಅಂದರೆ ಬೆಡ್ರೂಮ್ ಮೇಲಿದೆ. ಸೊ ಪಾಪುನು ತುಂಬ ಚಿಕ್ಕವಳಿದ್ದಾಳೆ. ಅವಳನ್ನು ಮೇಲ್ಗಡೆ ಬೆಡ್ರೂಮಲ್ಲಿ ಅವಳು ಮಲಗಿದ್ದಂಥ ಟೈಮಲ್ಲಿ ಅವಳೊಬ್ಬಳನ್ನೇ ಬಿಟ್ಟು ಕೆಳಗಡೆ ನಾನು ಬರೋ ಹಾಗೂ ಇರ್ತಿರಲಿಲ್ಲ. ಇನ್ನು ಕೆಳಗಡೆನೇ ಮಲಗಿಸೋಣ ಅಂತಂದರೆ ಇದು ಡೈರೆಕ್ಟ್ ಹಾಲ್. ಸೊ ಏನಾದ್ರು ಸ್ವಲ್ಪ ಸೌಂಡ್ ಆದ್ರೂ ಅವಳು ನಿದ್ದೆಯಿಂದ ಎಚ್ಚರ ಆಗಿಬಿಡ್ತಿದ್ಲು. ಆಮೇಲೆ ಹಬ್ಬ ಜಾತ್ರೆಗಳೆಲ್ಲ ಬಂತು ಅಂತಂದರೆ ನೆಂಟರುಗಳೆಲ್ಲ ಬರೋರು, ಮಲಗೋಕ್ಕೆ ಒಂದೊಂದ್ಸಲಿ ಜಾಗ ಸಾಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಏನು ಡಿಸೈಡ್ ಮಾಡಿದ್ವಿ ಅಂತಂದರೆ ಮನೇನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮ್ಮ ಮನೆ ಎಷ್ಟಿತ್ತು ಅಂದರೆ 21/17 ಇತ್ತು. ಅಷ್ಟಿರೋ ಆಯಕ್ಕೆ 29/11 ಆ್ಯಡ್ ಮಾಡಿಬಿಟ್ಟು ಟೋಟಲ್ ಆಯ, ನಮ್ಮ ಮನೆ ಟೋಟಲ್ ಆಯ 33/29 ಬರೋ ಥರ ಆಲ್ಟ್ರ್ ಮಾಡಬೇಕು ಅಂತ ನಾವು ಡಿಸೈಡ್ ಆದ್ವಿ. ನಂಗೆ ಖಂಡಿತ ಅನ್ನಿಸ್ತಾ ಇದೆ, ಕನ್ಫ್ಯೂಸ್ ಆಗ್ತಿದೆ, ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿಲ್ಲ ಅಂತ. ಸೊ ನಮ್ಮ ಮನೆ ಮುಂಚೆ ಹೇಗಿತ್ತು, ಈಗ ಹೇಗಿದೆ, ಆಲ್ಟ್ರೇಷನ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋ ಒಂದು ವಿಡಿಯೋನೂ ಕೂಡ ನಾನು ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿದ್ದೀನಿ. ಇದು ನಮ್ಮ ಮನೆ. ನಾವು ಮುಂಚೆ ಏನು ಹೈದ್ರಾಬಾದಲ್ಲಿದ್ದಾಗ ಕಟ್ಸಿದ್ವಿ ಅಂತ ಹೇಳಿದ್ನಲ್ಲ, ಇದೇ ಮನೆ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಹಾಲು, ಕಿಚನ್ನು, ಪೂಜಾ ರೂಮು, ಮೇಲ್ಗಡೆ 2 ಬೆಡ್ರೂಮ್ಸ್ ಇದೆ. ಸೊ ಇದು ಬಂದು ಬೆಡ್ರೂಮ್ಸ್ಗೆ ಹೋಗೋಕ್ಕೆ ಇರೋವಂಥ ಸ್ಟೆಪ್ಸು ಹೊರಗಡೆಯಿಂದನೇ ಕೊಟ್ಟಿದ್ದೀವಿ. ಆ್ಯಂಡ್ ಇದು ಬಂದು ಹಾಲು. ಸದ್ಯಕ್ಕೆ ಯಾವುದೇ ಫರ್ನಿಚರ್ಸ್ ಏನೂ ತೊಗೊಂಡಿಲ್ಲ, ಅಂದರೆ ಮುಂಚೆ ಏನಿತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮನೆ ಈಗ ಕಂಪ್ಲೀಟ್ ಆದಮೇಲೆ ಮನೆಗೆ ಬೇಕಾಗಿರೋವಂಥ ಪ್ರತಿಯೊಂದು ಫರ್ನಿಚರ್ನ ತೊಗೊಬೇಕು ಅಂತ. ಇದು ಬಂದು ಪೂಜಾ ರೂಮು.
ಸೊ ಆಲ್ಮೋಸ್ಟ್ ಒಂದು ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟಿದೆ. ಬಟ್ ಏನು ಅಂತಂದರೆ ಈ ಮಕ್ಳಿಗೆಲ್ಲನೂ ಮೇಲ್ಗಡೆ ರೂಮ್ನಲ್ಲಿ ಮಲಗಿಸ್ಬಿಟ್ಟು ನಾವು ಕೆಳಗಡೆ ಬರೋದೆಲ್ಲ ಸ್ವಲ್ಪ ಭಯನೇ. ಯಾಕಂದರೆ ಪುಟ್ಟ ಮಕ್ಕಳಲ್ವಾ. ಸೊ ಹಾಗಾಗಿ ನೋಡಿ, ಇದೇ ಲಾಸ್ಟ್ ಗೋಡೆ ಇದ್ದಿದ್ದು. ಈ ಗೋಡೆಯಿಂದ ಈಚೆಗೇ ಹಾಲ್ ಇದ್ದಿದ್ದು. ಇದು ಬಂದು ಕಿಚನ್ನು. ಸೊ ಇಷ್ಟಿತ್ತು ನಮ್ಮ ಮನೆ. ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿದೆ. ಸೊ ಅಂದರೆ ಮಕ್ಳಿಗೆ ಸ್ವಲ್ಪ ಹಿಂಸೆ ಅನ್ನೋದು ಬಿಟ್ಟರೆ, ನೋಡಿ ಇದು ಇವಾಗ ಕಟ್ಟಿರೋದು. ಎಕ್ಸ್ಟೆಂಡ್ ಮಾಡಿಸಿದ್ವಿ ಅಂದಲ್ಲ, ಇದು ಈಗ ಕಟ್ಸಿರೋ ಅಂಥದ್ದು. 11:29 ಇದೆ. ಸೊ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಬೆಡ್ರೂಮ್ಸು, ಯಾವ ರೀತಿ ಹಾಲ್ಗೆ ಅಟ್ಯಾಚ್ ಮಾಡಿಸಿದ್ದೀವಿ ಅಂತ. ನೋಡಿ, ಈ ಥರ ಹಾಲ್ಗೆ ಅಟ್ಯಾಚ್ ಮಾಡಿಸಿ 2 ಬೆಡ್ರೂಮನ್ನು ಮಾಡಿಸಿದ್ದೀವಿ. ಇದು ಒಂದು ಬೆಡ್ರೂಮು. ಸೊ ಈಗ ಸ್ವಲ್ಪ ಸ್ಟೋರ್ ರೂಮ್ ಥರನೇ ಇದೆ. ಇನ್ನೂ ವರ್ಕ್ಸ್ ಎಲ್ಲನೂ ಬ್ಯಾಲೆನ್ಸ್ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಐಟಮ್ಸ್ನೆಲ್ಲನೂ ಅಲ್ಲಲ್ಲೇ ಇಟ್ಟಿದ್ದಾರೆ. ಇನ್ನೂ 1-2 ದಿನದ್ದು ಗಾರೆ ಹೊಡೆದು ಕೆಲಸ ಇದೆ. ಸೊ ಹಾಗಾಗಿ ಇಟ್ಟಿಗೆಗಳೆಲ್ಲ ಅಲ್ಲೆಲ್ಲ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಟೋರ್ ರೂಮ್ ಥರನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಪುಟ್ಟ ಮಕ್ಕಳಿದ್ದಾಗ ಅವ್ರಿಗೆ ಬೇಕಾಗಿರುವಂಥ ಐಟಮ್ಸ್ ಅವ್ರಿಗೆ ಆದಷ್ಟು ಬೇಗ ಕೈಗೆ ಸಿಕ್ಬಿಡಬೇಕು. ಈ ಆಟ ಸಾಮಾನು ಅದು ಇದು ಅಂತ. ಇಲ್ಲಾಂದರೆ ಮನೇನೆಲ್ಲ ಒಂದು ಕಡೆಯಿಂದ ಅಂಟ್ಕೊಂಡು ಬಂದುಬಿಡ್ತಾರೆ. ಸೊ ಅದಕ್ಕೆ ಇದನ್ನು ಈಗ ಸ್ಟೋರ್ ರೂಮ್ ಥರನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ಮಾಸ್ಟರ್ ಬೆಡ್ರೂಮ್, ಅಂದರೆ ನಮ್ಮ ಬೆಡ್ರೂಮ್. ತುಂಬಾ ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇದಕ್ಕೆ ಆಲ್ಮೋಸ್ಟು ವಾರ್ಡ್ರೋಬ್ಸು ಕಾರ್ಡ್ಸ್ ಎಲ್ಲನೂ ಆದಮೇಲೆ ಒಂದು ಒಳ್ಳೆ ಲುಕ್ ಬರುತ್ತೆ. ಸೊ ಅದಕ್ಕೆ ಇವಾಗ ಮನೆಗೆ ಬೇಕಾಗಿರೋ ಸಣ್ಣ ಪುಟ್ಟ ಸಾಮಾನುಗಳನ್ನೆಲ್ಲ ಇಟ್ಟಿದ್ದೀನಿ ಅಷ್ಟೇ. ಮೇಲ್ಗಡೆ ಅಟ್ಟ ಬರುತ್ತೆ. ತುಂಬಾ ಒಂದು ಫಾಸ್ಟಾಗಿ ಕೆಲಸನ ಮಾಡಿಕೊಟ್ರು ಪಾಪ. ಬಟ್ ಇನ್ನು ಸಣ್ಣ ಪುಟ್ಟ ಕೆಲಸಗಳಿದೆ. ಫ್ಲೋರಿಂಗ್ ಎಲ್ಲನೂ ಆಲ್ರೆಡಿ ಆಗಿದೆ. ಇನ್ನು ವಿಂಡೋಸ್ ಎಲ್ಲನೂ ಆಗಿದೆ. ಇನ್ನು ಪೇಂಟಿಂಗು, ಕಾರ್ಪೆಂಟರ್ ವರ್ಕ್ಸು ಬ್ಯಾಲೆನ್ಸ್ ಇದೆ. ಇದು ಹಾಲು. ಸೊ ಈ ಥರ ಇದೆ ಇವಾಗ ನಾವು ಕಟ್ತಿರೋಂಥ ಮನೆ. ಒಳ್ಳೆ ಲುಕ್ ಬರುತ್ತೆ. ಈಗ ಹೊರ್ಗಡೆನ ತೋರಿಸ್ತೀನಿ. ಸೊ ಟೋಟಲಿ ಮನೆ ಯಾವ ರೀತಿ ಕಾಣುತ್ತೆ ಅಂತ. ಈ ಡೋರ್ ಬಂದುಬಿಟ್ಟು ಹೊರಗಡೆ ನಾವು ವಾಶ್ರೂಮ್ಸ್ನು ಮತ್ತು ಟಾಯ್ಲೆಟ್ಸ್ನ ಕಟ್ಸಿದ್ದೀವಿ. ಎಕ್ಸ್ಟ್ರಾ ಪ್ಲೇಸಲ್ಲಿ ಏನಲ್ಲ ಅಲ್ಲಿಗೆ ದಾರಿ. ಸೊ ಹೊರಗಡೆಯಿಂದ ಟೋಟಲಾಗಿ ಈಗ ಕಟ್ಟಿರೋಂಥ ಮನೆ ಮುಂಚೆ ಇದ್ದಂಥ ಮನೆ ಸೇರಿ ನೋಡಿ ಈ ಥರ ಕಾಣಿಸ್ತಾ ಇದೆ. ಒಳ್ಳೆ ಸ್ಟೇಟಲ್ಲಿರೋ ಮನೆ ಥರ ಕಾಣಿಸ್ತಾ ಇದೆ ಅಲ್ಲ. ನಮ್ಮ ಮನೆ ಹೇಗಿದೆ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕೇಳ್ಬೋದು, ನೀವು ಯೂಟ್ಯೂಬನ್ನು ಸ್ಟಾಪ್ ಮಾಡೋದಕ್ಕೂ ಆಲ್ಟ್ರೇಷನ್ನ ಸ್ಟಾರ್ಟ್ ಮಾಡೋದಕ್ಕೂ ಏನು ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ವಲ್ಲ. ಆಲ್ಟ್ರೇಷನ್ ಮಾಡ್ತಾಯಿದ್ದೀನಿ ಅಂತ ಯೂಟ್ಯೂಬನ್ನು ಯಾಕೆ ಸ್ಟಾಪ್ ಮಾಡಬೇಕಿತ್ತು ಅಂತ ರೀಸನ್ ಇದೆ. ಏನು ಅಂತಂದರೆ, ಸೊ ಗಾರೆ ಕೆಲಸದವ್ರಿಗೆ ನಾವೇ ರಿಕ್ವೆಸ್ಟ್ ಮಾಡಿದ್ವಿ. ಏನಂತ, ಮನೇಲಿ ಮಗು ಇರೋದ್ರಿಂದ ಈ ಸಿಮೆಂಟು, ಈ ಡಸ್ಟ್ ಎಲ್ಲನೂ ಇರುತ್ತೆ ಮನೆ ಒಳಗಡೆ. ಅದರಿಂದ ಮಗುಗೆ ಡಸ್ಟ್ ಇನ್ಫೆಕ್ಷನ್ನು ಅಥವಾ ಸ್ಕಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಜನನ ಕರ್ಕೊಂಡು ಬಂದು ನಮಗೆ ಬೇಗ ಕೆಲಸನ ಮುಗಿಸ್ಕೊಟ್ಬಿಡಿ ಅಂತ. ಸೊ ಪಾಪ ಅದ್ರ ಪ್ರಕಾರ ಅವರು ಒಂದು 10-12 ಜನನ ಕರ್ಕೊಂಡು ಬರ್ತಾಯಿದ್ರು. ಇನ್ನು ನಮ್ಮ ಜಮೀನು ಕೆಲಸ ಅಂತ ಒಂದು 2-3 ಜನ ಕಂಟಿನ್ಯೂಟಾಗಿ ಇದ್ದೇ ಇರ್ತಿದ್ರು. ನಮ್ಮ ಮನೇಲಿ ಒಂದು 5 ಜನ ಇರೋದ್ರಿಂದ ಟೋಟಲ್ ನಾವೆಲ್ಲರೂ ಸೇರಿ ಒಂದು 17-18 ಜನ ಆಗ್ತಿದ್ವಿ. ಸಿಟಿಗಳ ಕಡೆ ಎಲ್ಲ ಏನು ಅಂತಂದರೆ, ಗಾರೆ ಕೆಲಸದವರು ಅವ್ರಿಗೆ ಬೇಕಾಗಿರುವಂಥ ಊಟ ಆಗಲಿ, ತಿಂಡಿ ಆಗಲಿ, ಏನೇನು ಬೇಕು ಪ್ರತಿಯೊಂದನ್ನು ಅವರೇ ತೊಗೊಂಡು ಬರ್ತಾಯಿದ್ರು. ಹಳ್ಳಿಗಳ ಕಡೆ ಆಗಲ್ಲ. ಅವರಿಗೆ ಬೇಕಾಗಿರುವಂಥ ತಿಂಡಿ, ಊಟ, ಕಾಫಿ, ಟೀ ಪ್ರತಿಯೊಂದರೂ ನಾವೇ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಅದರಿಂದ ನನಗೇನು ಬೇಜಾರಿರಲಿಲ್ಲ. ಸೊ ಆಲ್ಮೋಸ್ಟ್ ನಾವು ಎಲ್ಲರೂ ಸೇರಿ ಒಂದು 17-18 ಮೆಂಬರ್ಸ್ ಆಗ್ತಿದ್ವಿ ಅಲ್ಲ. ಅವ್ರಿಗೆಲ್ಲರಿಗೂ ಅಡುಗೆ, ಊಟ, ತಿಂಡಿ, ಕಾಫಿ, ಟೀ ಪ್ರತಿಯೊಂದರೂ ನಾನೇ ರೆಡಿ ಮಾಡಬೇಕಿರ್ತಿತ್ತು. ಸೊ ಅದ್ರ ಮಧ್ಯೆ ನನ್ನ ಹೆಲ್ತ್ ಪ್ರಾಬ್ಲಮ್, ಒಂದು ಮೈಗ್ರೇನ್, ಆಮೇಲೆ ಅದ್ರ ಜೊತೆಗೆ ನನ್ನ ಮಗಳು, ಅವಳಿನ್ನೂ ತುಂಬ ಚಿಕ್ಕವಳು ಇರೋದ್ರಿಂದ ಅವಳನ್ನೂ ಮೇಂಟೈನ್ ಮಾಡಿಕೊಂಡು ನನ್ನ ಹೆಡ್ಡೇಕನ್ನು ತೊಡ್ಕೊಂಡು ಇಷ್ಟು ಜನಕ್ಕೆ ನಾನು ಅಡುಗೆ ತಿಂಡಿನೆಲ್ಲ ಮಾಡಬೇಕಿತ್ತು. ಅದ್ರ ಮಧ್ಯೆ ನನಗೆ ಖಂಡಿತ ಟೈಮೇ ಸಿಗ್ತಿರಲಿಲ್ಲ. ಸಿಕ್ಕಂಥ ಅಲ್ಪ ಸ್ವಲ್ಪ ಟೈಮಲ್ಲೇ ನಾನು ರೆಸ್ಟ್ ತೊಗೊಬೇಕಿರ್ತಿತ್ತು, ಇಲ್ಲ ಮಗುನ ನೋಡ್ಕೊಬೇಕಿತ್ತು. ಅವ್ಳಿಗೊಂದು ಊಟ ಮಾಡಿಸೋದು ಏನೋ ಇದೇ ಮಾಡ್ಕೊಂಡು ಇರಬೇಕಿತ್ತು. ಯಾಕಂದರೆ ನಾನು ಅವಳನ್ನು ನೋಡ್ಕೊಬೇಕಲ್ವ. ಹಾಗಾಗಿ ನಾನು ಅನಿವಾರ್ಯವಾಗಿ ಒಂದು 4 to 5 ಮಂತ್ ನಾನು ಯೂಟ್ಯೂಬನ್ನು ಸ್ಟಾಪ್ ಮಾಡಲೇಬೇಕಾಯಿತು. ಒಂದು ನನ್ನ ಹೆಲ್ತ್ ರೀಸನ್, ಇನ್ನೊಂದು ಈ ಪ್ರಾಬ್ಲಮ್. ಇಷ್ಟೇ ಹೊರತು ವ್ಯೂಸ್ ಬರಲಿಲ್ಲ, ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಅನ್ನೋ ಯಾವ ಕಾರಣಕ್ಕೂ ಅಲ್ಲ. ನಾನು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ರೆ ಆಗ್ತಿದ್ರು ಅನಿಸುತ್ತೆ. ಯಾಕಂದರೆ ನನ್ನ ಹತ್ರ ಒಳ್ಳೊಳ್ಳೆ ಕಂಟೆಂಟ್ಗಳಿದ್ದರೂ ಸಹ ನಾನು ಈ ರೀಸನ್ಗೋಸ್ಕರನೇ ನಾನು ಸ್ಟಾಪ್ ಮಾಡಿದ್ದೆ.
ಸೊ ನನ್ನೆಲ್ಲ ಹೇಟರ್ಸ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಾನು ಯಾವ ಕಾರಣಕ್ಕೋಸ್ಕರ ವೀಡಿಯೋನ ಸ್ಟಾಪ್ ಮಾಡಿದ್ದೆ ಅಂತ. ಅದ್ರ ಜೊತೆಗೆ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಯಾಕಂದರೆ ನಾನು ಈ ಯೂಟ್ಯೂಬನ್ನು ರೀಸ್ಟಾರ್ಟ್ ಮಾಡೋದಕ್ಕೆ ನನಗೆ ತುಂಬ ಜನ ಮೋಟಿವೇಟ್ ಮಾಡಿದ್ದಾರೆ. ತುಂಬ ಜನ ನನ್ನಲ್ಲಿ ಆತ್ಮಸ್ಥೈರ್ಯನ ತುಂಬಿದ್ದಾರೆ. ತುಂಬ ಜನ ನನ್ನ ಪುಷಪ್ ಮಾಡಿದ್ದಾರೆ. ಮಾಡು, ಯೂಟ್ಯೂಬನ್ನು ಮಾಡು, ಅದರಿಂದ ನೀನು ಏನಾದ್ರು ಒಂದು ಸಾಧನೆನ ಮಾಡ್ತೀಯ, ನಿನ್ನಿಂದ ಸಾಧ್ಯ ಅಂತ. ಮೊದಲನೇದಾಗಿ ನನ್ನ ತಂಗಿ ಕಾವ್ಯ, ಎರಡನೇದಾಗಿ ನನ್ನ ನಾದಿನಿ ಅಂತ ಅನ್ನೋದಕ್ಕಿಂತ ನನ್ನ ಅತಿ ಬೆಸ್ಟ್ ಫ್ರೆಂಡ್ ನಯನ, ಆ್ಯಂಡ್ ನಮ್ಮ ಪಕ್ಕದ ಮನೆಯವ್ರು ನೇಬರ್ ಪುಷ್ಪ ಅಂತ. ಸೊ ಇವ್ರು 3 ಜನಕ್ಕೆ ನಾನು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ತುಂಬ ಮೋಟಿವೇಟ್ ಮಾಡ್ತಿರೋದಾಗಲಿ, ನನಗೆಲ್ಲ ರೀತಿ ಬ್ಯಾಕಪ್ಪಾಗಿ ನಿಂತಿರೋದಾಗಲಿ ಇವರೇ. ಅದರಲ್ಲೂ ನನ್ನ ತಂಗಿ ನಯನ, ಇವರಿಬ್ಬರಂತೂ ನನಗೆ ಎಲ್ಲ ರೀತಿಯಿಂದಲೂ, ನನಗೆ ಫಿನಾನ್ಷಿಯಲಿಯಿಂದ ಹಿಡಿದು ನನಗೇನೋ ಒಂದು ಈ ಸಣ್ಣ ಪುಟ್ಟ ಯಾವಾರು ಪ್ರಾಬ್ಲಮ್ಸ್ ಇದೆ ಅಂತ ಅಲ್ಲಿವರೆಗೂ ಸಹ ನನಗೆ ಅವರೇನೆ ಪುಷಪ್ ಮಾಡ್ತಾ ಇರೋದು. ಸೊ ನಾನು 3 ಜನಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಯಾರೆಲ್ಲ ವ್ಯೂವರ್ಸ್ ಇದ್ದೀರಾ, ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸೊ ನಿಮ್ಮೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲ್ ರಿಸ್ಟಾರ್ಟ್ ಆಗ್ತಾ ಇದೆ. ಇವತ್ತಿಂದ ನನ್ನೆಲ್ಲ ವ್ಲಾಗ್ ವಿಡಿಯೋಸ್ ಆಗಲಿ, ಮಿನಿ ವ್ಲಾಗ್ಸ್ ಆಗಲಿ ಪ್ರಾಪರಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್.